Hola amigos. ಹಣ ಬಂದ. ಇವತ್ತು ನಾವು ಸೆಕೆಂಡ್ ಎಪಿಸೋಡಲ್ಲಿ ಇದ್ದೀವಿ. ನೈಟ್ ಲೈಫ್, ಬ್ಯಾಂಗ್ಳೂರ್ ನೈಟ್ ಲೈಫ್ ಆಗಿದೆ ಅಂತ ತೋರ್ಸೋಕ್ಕೆ. ಮತ್ತು ನಾವು ಇವಾಗ ಬಂದು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ದೀವಿ, ಕೋನಪ್ಪನ ಅಗ್ರಹಾರಕ್ಕೆ. ಇವಾಗ ಬಂದು ಚಾಯ್ ಕುಡಿದ್ಬಿಟ್ಟು ನೆಕ್ಸ್ಟ್ ಪ್ಲಾನಿಂಗ್ ಏನಿದೆ ಅಂತ ಹೇಳ್ತೀವಿ. ಸೊ ಹ್ಯಾಂಗ್ ಆನ್ ವಿತ್ ಅಸ್. ಸಿಟಿಗೆ ಹೋಗಿದ್ವಿ ನಾವು ಚಾಯ್ ಕುಡಿಯೋಕ್ಕೆ. ಅಲ್ಲೇ ನಾನು ಕಾಲೇಜ್ ಓದಿದ್ದು. ಸೊ ನಾನು ನಾರ್ಮಲಾಗಿ ಯಾವಾಗ ನೈಟ್ ಔಟ್ ಹೋದ್ರು ಅಲ್ಲೇ ಚಾಯ್ ಕುಡಿಯೋಕೆ ಹೋಗ್ತೀವಿ ನಾವು, ನಮ್ಮ ಹುಡುಗರೆಲ್ಲ. ಮತ್ತು ನಮ್ಮ ಹುಡುಗ ಒಬ್ಬ ಹೊಟ್ಟೆ ಹಸಿ ಅಂತ ಇದ್ದ. ಸೊ ಇವಾಗ ಫುಲ್ಕೋಡಿಗೆ ಹೋಗ್ತಾರೆ. ಈಗ ಒಂದು ಫೇಮಸ್ ಬಿರಿಯಾನಿ ಸ್ಪಾಟ್ ಇದೆ ಅಂತೆ. ಸೊ ಅಲ್ಲಿ ಕೂಡ ಹೋಗಿ ಫುಡ್ ರಿವ್ಯೂ ಕೂಡ ಕೊಡ್ತೀವಿ ನಾವು. ಸೊ ಹ್ಯಾಂಗ್ ಔಟ್ ವಿತ್ ಅಸ್ ಗೈಸ್. ಬಂದಿದ್ದೀವಿ ಇವಾಗ ದಾವೂದ್ ಬಿರಿಯಾನಿ ಅಂತ ಹೆಸರು. ಬಂದಿರೋದು ಸಿಲ್ಕ್ ಬೋರ್ಡ್ ಹತ್ರ. ಸಿಲ್ಕ್ ಬೋರ್ಡ್ ಟು ಬೊಮ್ಮನಹಳ್ಳಿಗೆ ಹೋಗೋ ಸರ್ವಿಸ್ ರೋಡ್ ಹತ್ರ ಇದೆ. ಇದು ಮಹೀಂದ್ರ ಶೋರೂಮ್ ಆಪೋಸಿಟ್ ಮತ್ತು ಗಿರಿಯಾಸ್ ಮುಂದೆನೇ ಇದೆ. ಇದು ಬಂದು ತುಂಬ ಸೆಕ್ಸಿ ಇದೆ ಅಂತ ಜನ ಎಲ್ಲ ಹೇಳ್ತಾ ಇದ್ದಾರೆ. ನೋಡೋಣ, ನಾವು ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ. ರೈಸ್ ತಿಂದ್ವಿ, ನಾವು ಫುಡ್ ಟೇಸ್ಟ್ ಮಾಡಿದ್ವಿ. ಅದು ಬಂದು ನಾವು ಟೇಸ್ಟ್ ಮಾಡಿ ಬಂದು ಕುಷ್ಕಾ ಮತ್ತು ಕಬಾಬು. ಬೆಳ್ಳುಳ್ಳಿ ಕಬಾಬ್. ಕುಷ್ಕಾ ಬಂದು 60 ರುಪೀಸ್ ಮತ್ತು ಕಬಾಬ್ 60 ರುಪೀಸು. ಒಂದು ಪ್ಲೇಟ್ ಫುಲ್ ಬಿರಿಯಾನಿ ಬೇಕಂದರೆ 120 ಆಗುತ್ತೆ. ಮಸ್ತು ಸೆಕ್ಸಿ ಆಗಿತ್ತು ಫುಡ್ ಮಾತ್ರ. ನಾನಂತೂ ಫಿದಾ ಆಗಿಬಿಟ್ಟೆ. ಕುಷ್ಕಾ ಒಂಥರ ಓಕೆ ಇತ್ತು, ಕಬಾಬ್ ಮಾತ್ರ ಸೈಕ್ ಆಗಿತ್ತು. ಒನ್ ಮೋರ್ ಅನ್ಬೇಕು ನೀವು. ಮತ್ತು ನಾವು ನಮ್ಮ ಹುಡುಗರೆಲ್ಲ ತಿಂದ್ವಿ, ಟೇಸ್ಟ್ ಮಾಡಿದ್ವಿ. ಮತ್ತು ಅವರು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ತುಂಬ ರಶ್ ಇದ್ರಿಂದ ನಾನು ಕೇಳಕ್ಕೆ ಹೋಗಲಿಲ್ಲ. ಯಾಕಂದರೆ ನಾನು ಒಂದು ಟೈಮಲ್ಲಿ ಬಿಸ್ನೆಸ್ ಮಾಡಿದ್ದೀನಿ. ಆಂಟ್ರಪ್ರನರ್ ಅಂತಂದರೆ ಬಿಸ್ನೆಸ್ ಮ್ಯಾನ್ ಅಂತ. ಸೊ ಹೆಂಗಿರುತ್ತೆ ರಶ್ ಇದ್ದಾಗ ಹ್ಯಾಂಡಲ್ ಮಾಡೋದಿಲ್ಲ ಅಂತ ಗೊತ್ತು ನನಗೆ. ಸುಮ್ಮನೆ ಆಮೇಲೆ ಯಾರೋ ಒಬ್ಬ ಬಂದು ವೀಡಿಯೋ ಮಾಡ್ತಾಯಿದ್ರೆ ತುಂಬ ಪ್ರಾಫಿಟ್ ಎಲ್ಲ ಲಾಸಿಗೆ ಹೋಗ್ಬಿಡುತ್ತೆ, ಜನ ಎಲ್ಲ ಹೊರಟೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ರಿವ್ಯೂ ಕೇಳಕ್ಕೆ ಹೋಗಿಲ್ಲ, ನಾವೇ ರಿವ್ಯೂ ಕೊಡ್ತಾ ಇದ್ದೀವಿ. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಮಲಯ ರೋಡಿಗೆ ಇವಾಗ ಹೋಗ್ತಾ ಇದ್ದೀವಿ. ಸೊ ಹ್ಯಾಂಗ್ ಆನ್ ವಿತ್. One eternity later. Control, Uday. Control. Alert, Bob. ಸೊ ಗೈಸ್, ಫೈನಲಿ ನಾವು ವಿಠಲ್ ಮಲ್ಯ ರೋಡಿಗೆ ಬಂದಿದ್ದೀವಿ. ಇವ್ರು ಬಂದು ವಿಜಯ್ ಮಲ್ಯ ಯಾರಿದ್ದಾರೆ, ಅವ್ರ ಫಾದರ್ ಇವರು. ಇದು ವಿಠಲ್ ಮಲ್ಯ ಅವ್ರು ಬಂದು ಒಬ್ಬ ದೊಡ್ಡ ಆಂಟ್ರಪ್ರನರ್ ಅಂತಂದರೆ ಬಿಸ್ನೆಸ್ ಮ್ಯಾನ್ ಅಂತ ಆಗಿದ್ರು ಆ ಟೈಮಲ್ಲೇ. ಮತ್ತು ಇವಾಗ ಈ ರೋಡಿಗೆ ಬಂದಿದ್ದೀವಿ. 4 ಬಾಂಬ್ ಆಗಿರೋ ಕಾರ್ಗಳದ್ದು ಸೆಕ್ಸಿ ಫೀಲ್ ಕೊಟ್ಟರು. ಅವರು ಕೂಡ ನಮಗೆ ಸಪೋರ್ಟ್ ಮಾಡಿ ಬ್ಲಾಸ್ಟ್ಗಳು ಕೊಟ್ಟರು, ತುಂಬ ಚೆನ್ನಾಗಿತ್ತು. ಸೊ ಬನ್ನಿ ಗಾಯ್ಸ್, ಹೋಗೋಣ. ಇನ್ನು ಏನೋ ಬೇಕು. ನನ್ನ ಕೈಲಾಯ್ತಾ ಇಲ್ಲ. ನೋಡ ಕಂಟೆಂಟ್ ಕೊಡೋದು. ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ.
ಗೈಸ್ ಇವಾಗ ಫುಲ್ ಸೈಕ್ ಆಗ್ಬಿಟ್ಟಿತ್ತು. ಪೆಟ್ರೋಲ್ ಖಾಲಿ ಆಗೋಯ್ತು CT100 ಅಲ್ಲಿ. ಬರ್ಗ್ಮ್ಯಾನ್ ಅಲ್ಲಿ 3 ಜನ ಕುತ್ಕೊಂಡು ಇದ್ರಲ್ಲಿ ನಾನು ಒಬ್ಬ ಕುತ್ಕೊಂಡು ಟೋ ಮಾಡ್ಕೊಂಡು ಬಂದಿದ್ದೀವಿ. ಹತ್ರ ಬೊಮ್ಸಂದ್ರದಿಂದ ಇಲ್ಲಿ ಜಿಗ್ನಿವರೆಗೂ ಫುಲ್ ಟೋ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಟೋ ಮಾಡ್ಕೊಂಡು ಬಂದ್ವಿ. ನೋಡಿದ್ರೆ ಒಂದು ಕಾರು ಅವನು 28 ಮಿನಿಟ್ಸಿಂದ ಇಲ್ಲೇ ನಿಂತಿದ್ದ. ಅವ್ನು ಪೇಮೆಂಟ್ ಆಗ್ತಾ ಇರಲಿಲ್ಲ. ಪೆಟ್ರೋಲ್ ಹಾಕ್ಸಿದ ಆದರೆ ಪೇಮೆಂಟ್ ಆಗ್ತಾ ಇರಲಿಲ್ಲ. ಅದೇನೋ ಸರ್ವರ್ ಇಶ್ಯೂಸ್ ಆಗ್ತಾ ಇತ್ತು. ಅದಕ್ಕೆ ಅವ್ರಿಗೂ ಕೂಡ ಹೆಲ್ಪ್ ಮಾಡಿದ್ವಿ. ಅವರು ಇವಾಗ ಜಸ್ಟ್ ಆ ಕಡೆ ಹೋದ್ರು. ಮತ್ತು ಇದೇ ಥರ ಕಂಟೆಂಟ್ ಎಲ್ಲ ನೋಡಬೇಕು ಅನಿಸಿದ್ರೆ ನೀವು ನಮ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಚ್ಚುಮೆಚ್ಚಿನ ದರ್ಶನ್ ರೆಡ್ಡಿ. ನೀವು ನೋಡ್ತಾ ಇದ್ದೀರಾ ಮೋರ್ ವಿತ್ 4. ಬಾಯ್ ಟಾಟಾ ಗುಡ್ ಬಾಯ್.